ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಜ್ಞಾನವೇ ಜ್ಯೋತಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವಿಡಿಯೋದ ವಿಷಯ ನಿಸ್ವಾರ್ಥ ದೃಢ ಸಂಕಲ್ಪ ಮತ್ತು ಇಚ್ಛಾಶಕ್ತಿ ಬೆಟ್ಟವನ್ನೇ ಭೇದಿಸಬಲ್ಲ ಅಸ್ತ್ರಗಳು. ಪರಿಸ್ಥಿತಿ ಎದುರು ಮನಸ್ಥಿತಿ ಜೀವನ ಕಥೆ ಮೂರನ್ನು ನಿಮ್ಮ ಮುಂದೆ ತಂದಿಡುತ್ತಿದ್ದೇವೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಲೈಕ್ ಮಾಡುವ ಮೂಲಕ ಚಾನಲ್ಗೆ ಬೆಂಬಲವನ್ನು ನೀಡಿ. ಒಬ್ಬ ವ್ಯಕ್ತಿಯು ನಿಸ್ವಾರ್ಥ ದೃಢ ಸಂಕಲ್ಪ ಮತ್ತು ಇಚ್ಛಾಶಕ್ತಿಯಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವುದು ಈ ಬಡ ಕಾರ್ಮಿಕ ವ್ಯಕ್ತಿಯ ಜೀವನ ಕಥೆಯೊಂದು ನಮಗೆ ಉತ್ತಮ ಉದಾಹರಣೆ. ಕಠಿಣ ಪರಿಸ್ಥಿತಿ ನಮ್ಮನ್ನು ನಿರಾಶರನ್ನಾಗಿಸಿದರೂ ಅದನ್ನು ತಾಳ್ಮೆ, ಧೈರ್ಯದ ಮನಸ್ಥಿತಿಯಿಂದ ಎದುರಿಸಿ ಕಠಿಣ ಪ್ರಯತ್ನದಿಂದ ಮುನ್ನಡೆದರೆ ಎಂತಹ ಬೆಟ್ಟವನ್ನು ಕೂಡ ಭೇದಿಸುವಷ್ಟು ಗಟ್ಟಿಯಾಗಬಹುದು ಎನ್ನುವುದನ್ನು ಈ ಬಡ ಕಾರ್ಮಿಕ ವ್ಯಕ್ತಿಯ ಜೀವನ ಕಥೆ ನಮಗೊಂದು ಉತ್ತಮ ಸಾಕ್ಷಿ. ಈತನ ಹೆಸರು ದಶರಥ್ ಮಾಂಜಿ. ಬಿಹಾರದ ಗೆಹ್ಲೋರ್ ಹಳ್ಳಿಯಲ್ಲಿ ಜನನ. ಅತ್ಯಂತ ಬಡ ವರ್ಗದ ಮುಸಾಹರ್ ಸಮುದಾಯದ ಕುಟುಂಬದಲ್ಲಿ ಜನಿಸಿದರು. ಇವರು ವಾಸಿಸುತ್ತಿದ್ದ ಊರು ಪರ್ವತ ಶ್ರೇಣಿಗಳಿಂದ ಕೂಡಿರುವುದರಿಂದ ಇಲ್ಲಿ ಮೂಲಭೂತ ಸೌಕರ್ಯಗಳಾದ ಆರೋಗ್ಯ, ಶಿಕ್ಷಣದ ಕೊರತೆ ಇತ್ತು. ಮಾಂಜಿ ಒಬ್ಬ ಬಡ ಕಾರ್ಮಿಕನಾಗಿ ಕೆಲಸವನ್ನು ಮಾಡುತ್ತಿದ್ದ. ಈತನ ಪತ್ನಿ ಹೆಸರು ಪಾಲ್ಗುಣಿ. ಮಾಂಜಿಯು ಅವಳ ಮೇಲೆ ಬಹಳ ಪ್ರೀತಿಯನ್ನು ಹೊಂದಿದ್ದ. ಒಮ್ಮೆ ಪಾಲ್ಗುಣಿ ಮಾಂಜಿಯ ಕೆಲಸ ಮಾಡುತ್ತಿರುವಲ್ಲಿಗೆ ಆಹಾರವನ್ನು ತರುತ್ತಿರುವಾಗ ಬರುವ ಮಾರ್ಗದಲ್ಲಿ ಕಾಲು ಜಾರಿ ಬಿದ್ದಳು. ಆ ಸಮಯದಲ್ಲಿ ಅವಳು ಗರ್ಭವತಿಯಾಗಿರುವುದರಿಂದ ದೇಹದಲ್ಲಿ ಬಹಳ ರಕ್ತಸ್ರಾವವಾಯಿತು. ಇದನ್ನು ತಿಳಿದ ಮಾಂಜಿ ತಾನೇ ಅವಳನ್ನು ಎತ್ತಿಕೊಂಡು ಆಸ್ಪತ್ರೆಯೆಡೆಗೆ ಧಾವಿಸಿದ. ಏಕೆಂದರೆ ಇಲ್ಲಿ ಆಂಬ್ಯುಲೆನ್ಸ್ಗಳ ಸವಲತ್ತು ಇಲ್ಲವಾಗಿತ್ತು. ಇಲ್ಲಿಂದ ಆಸ್ಪತ್ರೆಯು ಸರಿಸುಮಾರು 70 ಕಿಲೋಮೀಟರ್ ದೂರದಲ್ಲಿತ್ತು. ಏಕೆಂದರೆ ಈ ಹಳ್ಳಿಯು ಪರ್ವತ ಶ್ರೇಣಿಗಳಲ್ಲಿರುವುದರಿಂದ ನೇರ ಮಾರ್ಗವಿಲ್ಲದೆ ಸುತ್ತುವರಿದು ಹೋಗಬೇಕಾಗಿತ್ತು. ಅದರಿಂದಾಗಿ ಇವನು ತನ್ನ ಪತ್ನಿಯನ್ನು ಆಸ್ಪತ್ರೆಗೆ ತಲುಪಿಸುವ ಮಾರ್ಗದಲ್ಲೇ ಅವಳು ಉಸಿರನ್ನು ಬಿಟ್ಟಿದ್ದಳು. ಮಾಂಜಿಯು ಅವಳನ್ನು ಆಸ್ಪತ್ರೆಗೆ ಸಾಗಿಸಿದಾಗ ಅಲ್ಲಿನ ವೈದ್ಯರು ಇವಳು ಅದಾಗಲೇ ಮೃತಪಟ್ಟಿರುವ ವಿಷಯವನ್ನು ತಿಳಿಸಿದರು. ಇದರಿಂದ ನಿರಾಶನಾದರೂ ಮಾಂಜಿ ಕ್ರೋಧದಿಂದ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡ. ತನಗಾದ ತೊಂದರೆ ನಮ್ಮ ಹಳ್ಳಿಯವರಿಗೆ ಇನ್ನಾರಿಗೂ ಆಗಬಾರದೆಂದುಕೊಂಡು ಆ ಬೆಟ್ಟವನ್ನು ಕಡಿಯುವ ಕಠಿಣ ನಿರ್ಧಾರಕ್ಕೆ ಬಂದ ಮತ್ತು ಒಂದು ಸುತ್ತಿಗೆ ಉಳಿಯನ್ನು ತೆಗೆದುಕೊಂಡು ತಾನೇ ಸ್ವತಃ 1960ರಲ್ಲಿ ಅದನ್ನು ಕಡಿಯಲು ಪ್ರಾರಂಭಿಸಿದ. ಈ ಪರ್ವತವನ್ನು ಕಡಿಯಲು ಪ್ರಾರಂಭಿಸಿ ಸತತ 22 ವರ್ಷಗಳ ಕಾಲ, ಅಂದರೆ 1960ರಿಂದ 1982ರವರೆಗೆ ದಣಿವರಿಯದೆ ಕಠಿಣ ಪರಿಶ್ರಮದಿಂದ ಅಲ್ಲಿ ಮಾರ್ಗವನ್ನು ನಿರ್ಮಿಸಿದ. ಈ ಮಾರ್ಗವು 110 ಮೀಟರ್ ಉದ್ದ, 9 ಮೀಟರ್ ಅಗಲ ಮತ್ತು 7 ಮೀಟರ್ ಆಳದ ರಸ್ತೆಯನ್ನು ಹೊಂದಿದೆ. ಇದು ಅತ್ರಿ ಮತ್ತು ವಜೀರ್ಗಂಜ್ ನಡುವಿನ 70 ಕಿಲೋಮೀಟರ್ ದೂರದ ಅಂತರವನ್ನು ಕೇವಲ 15 ಕಿಲೋಮೀಟರ್ವರೆಗೆ ಕಡಿಮೆಗೊಳಿಸಿತು. ದಶರಥ್ ಮಾಂಜಿಯ ಈ ಅಸಾಮಾನ್ಯ ನಿರ್ಣಯದ ಪರಿಶ್ರಮಕ್ಕೆ ಸರ್ಕಾರವು ಇವರನ್ನು ಗೌರವಿಸಿತು. 2015ರಲ್ಲಿ ಇವರ ಜೀವನ ಸಾಧನೆಯ ಆಧಾರದ ಮೇಲೆ ಹಿಂದಿ ಚಲನಚಿತ್ರ ಮಾಂಜಿ ದಿ ಮೌಂಟೇನ್ ಮ್ಯಾನ್ ಅನ್ನು ತಯಾರಿಸಲಾಯಿತು. ಮುಂದೆ ಇವರು ಮೌಂಟೇನ್ ಮ್ಯಾನ್ ಎಂದೇ ಜನರಿಗೆ ಚಿರಪರಿಚಿತರಾದರು. ಇವರ ಜೀವನ ಕಥೆ ಲಕ್ಷಾಂತರ ಜನರಿಗೊಂದು ಸ್ಫೂರ್ತಿ ಕೂಡ ಹೌದು. ಆಗಸ್ಟ್ 17, 2007ರಂದು ಪಿತ್ತಕೋಶದ ಕ್ಯಾನ್ಸರ್ನಿಂದ ನಿಧನರಾದರು. ಕಠಿಣ ಪರಿಸ್ಥಿತಿಯನ್ನು ಕಠಿಣ ಪರಿಶ್ರಮದಿಂದ ಎದುರಿಸಿದ ಇವರ ಜೀವನ ಕಥೆ ಇಚ್ಛಾಶಕ್ತಿ ಮತ್ತು ದೃಢ ಸಂಕಲ್ಪದಿಂದ ಬೆಟ್ಟವನ್ನು ಕೂಡ ಭೇದಿಸಬಹುದು ಎಂಬುದು ಪ್ರತ್ಯಕ್ಷ ಸಾಕ್ಷಿಯಾಯಿತು. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಯ ಸಣ್ಣ ಪ್ರಯತ್ನ. ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಲೈಕ್ ಮಾಡುವ ಮೂಲಕ ಈ ಚಾನಲ್ಗೆ ಬೆಂಬಲವನ್ನು ನೀಡಿ. ಇನ್ನೊಂದು ಜೀವನ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.